ಕೇರಳದ ವಯನಾಡಿನಲ್ಲಿ ಭೀಕರ ಭೂಕುಸಿತವಾಗಿದೆ. ವಯನಾಡು ಸೇರಿದಂತೆ ಕೇರಳಂನಲ್ಲಿ ಆಗಾಗ ಭೂಕುಸಿತ ಆಗೋದು ಸಾಮಾನ್ಯ ಎನ್ನುವಂತಾಗಿದೆ. ಇದಕ್ಕೆ ಅಕ್ರಮವಾಗಿ ಮತ್ತು ಅವೈಜ್ಞಾನಿಕವಾಗಿ ನಿರ್ಮಾಣವಾಗ್ತಿರೋ ರೆಸಾರ್ಟ್, ಹೋಮ್ ಸ್ಟೇ ಕಾರಣ ಎನ್ನಲಾಗ್ತಿದೆ. ರೆಸಾರ್ಟ್ಗಳ ನಿರ್ಮಾಣವು ವಯನಾಡು ಸೇರಿದಂತೆ ಕೇರಳಂನಲ್ಲಿ ಆಗಾಗ ಭೂಕುಸಿತಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಟೂರಿಸಂ ಬೂಮ್ನಿಂದಾಗಿ ಅನಿಯಂತ್ರಿತ ಮತ್ತು ಅನಧಿಕೃತ ನಿರ್ಮಾಣಗಳು ಹೆಚ್ಚಾಗಿವೆ. ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳ ಅವೈಜ್ಞಾನಿಕ ನಿರ್ಮಾಣವು ನೇರವಾಗಿ ಅಥವಾ ಪರೋಕ್ಷವಾಗಿ ಮಣ್ಣಿನ ಸ್ಥಿರತೆಯನ್ನು ದುರ್ಬಲಗೊಳಿಸುತ್ತಿದೆ. ರೆಸಾರ್ಟ್ಗಳು ಮತ್ತು ಹೋಮ್ ಸ್ಟೇಗಳಿಗಾಗಿ ಬೆಟ್ಟಗಳ ಮೇಲೆ ಅರಣ್ಯ ಕಡಿಯುವುದು ಸಾಮಾನ್ಯ. ವಯನಾಡಿನಲ್ಲಿ 1950ರಿಂದ 2018ರವರೆಗೆ ಅರಣ್ಯವು 62% ಕಡಿಮೆಯಾಗಿದೆ. ಇದು ಮಣ್ಣನ್ನು ಬೇರೂರಿಸಿ ಹಿಡಿದಿಡುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ. ರೆಸಾರ್ಟ್ಗಳ ನಿರ್ಮಾಣಕ್ಕಾಗಿ ನೈಸರ್ಗಿಕ ಕಾಡು ಕಡಿದು ತೋಟಗಳು ನಿರ್ಮಾಣ ಹೆಚ್ಚಾಗುತ್ತಿವೆ. ಇದು ಮಣ್ಣನ್ನು ಸಡಿಲಗೊಳಿಸುತ್ತವೆ. ರೆಸಾರ್ಟ್ಗಳು ಗ್ಲಾಸ್ ಬ್ರಿಡ್ಜ್ಗಳು ಮತ್ತು ಇತರ ರಚನೆಗಳು ಇಳಿಜಾರುಗಳ ಮೇಲೆ ನಿರ್ಮಾಣವಾಗುತ್ತವೆ. ಇವು ಮಣ್ಣಿನ ಭಾರವನ್ನು ಹೆಚ್ಚಿಸುತ್ತವೆ ಮತ್ತು ನೈಸರ್ಗಿಕ ಡ್ರೈನೇಜನ್ನು ಅಡ್ಡಿಪಡಿಸುತ್ತವೆ. ನೀರು ಹರಿಯುವ ಮಾರ್ಗಗಳು ಬ್ಲಾಕ್ ಆಗುತ್ತವೆ. ಮಳೆಯ ನೀರು ಸಂಗ್ರಹವಾಗಿ ಮಣ್ಣು ಕುಸಿಯುವಂತೆ ಮಾಡುತ್ತದೆ. ವಯನಾಡಿನಲ್ಲಿ ಸರ್ಕಾರಿ ದಾಖಲೆಯಲ್ಲಿ ಕೇವಲ 32 ರೆಸಾರ್ಟ್ಗಳಿದ್ದರೆ ಆನ್ಲೈನ್ನಲ್ಲಿ 3000ಕ್ಕೂ ಹೆಚ್ಚು ರೆಸಾರ್ಟ್ಗಳ ಮಾಹಿತಿ ಕಂಡುಬರುತ್ತವೆ. ಇವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಯಮಗಳನ್ನು ಪಾಲಿಸುವುದಿಲ್ಲ. ವಯನಾಡು ಸೇರಿದಂತೆ ವೆಸ್ಟರ್ನ್ ಘಾಟ್ನಲ್ಲಿ ತೀವ್ರ ಇಳಿಜಾರು, ಸಡಿಲ ಮಣ್ಣು ಮತ್ತು ಆಳವಲ್ಲದ ಮಣ್ಣುಗಳ ಪದರಗಳಿವೆ. ನೀರು ಮಣ್ಣು ಮತ್ತು ಬಂಡೆಗಳ ನಡುವೆ ಹರಿದು ಬಂಧನವನ್ನು ದುರ್ಬಲಗೊಳಿಸುತ್ತದೆ. ಇದರ ನಡುವೆಯೂ ಅವೈಜ್ಞಾನಿಕ ರೆಸಾರ್ಟ್ ಕಟ್ಟಡಗಳ ನಿರ್ಮಾಣ, ಹವಾಮಾನ ಬದಲಾವಣೆಯಿಂದ ಮಳೆಯ ತೀವ್ರತೆ 10% ಹೆಚ್ಚಾಗಿದೆ. ಕ್ಲೌಡ್ ಬರ್ಸ್ಟ್ಗಳು ಹೆಚ್ಚುತ್ತಿವೆ. ಮೆಪ್ಪಾಡಿ ಪಂಚಾಯತ್ನಂತಹ ಭೂಕುಸಿತ ಪ್ರದೇಶಗಳಲ್ಲಿ ವರ್ಷಕ್ಕೆ 380ಕ್ಕೂ ಹೆಚ್ಚು ಕಟ್ಟಡಗಳು ತಲೆ ಎತ್ತುತ್ತಿವೆಯಂತೆ. ಇವು ಭೂ ವಿನ್ಯಾಸವನ್ನು ಬದಲಾಯಿಸುತ್ತಿವೆಯಂತೆ. ಒಂದು ಲೆಕ್ಕಾಚಾರದ ಪ್ರಕಾರ 2022ರಲ್ಲಿ 15 ಲಕ್ಷಕ್ಕೂ ಹೆಚ್ಚು ಜನ ವಯನಾಡಿಗೆ ಬಂದಿದ್ದಾರೆ. ವಯನಾಡಿನಲ್ಲಿ ಟೂರಿಸ್ಟ್ಗಳ ಸಂಖ್ಯೆ ಹೆಚ್ಚಾದಂತೆ ರೆಸಾರ್ಟ್ಗಳು ಹೆಚ್ಚುತ್ತವೆ. ರಸ್ತೆಗಳು, ಬ್ರಿಡ್ಜ್ಗಳು ಮತ್ತು ಇತರ ಸೌಲಭ್ಯಗಳ ನಿರ್ಮಾಣಕ್ಕಾಗಿ ಅವೈಜ್ಞಾನಿಕವಾಗಿ ಬೆಟ್ಟಗಳನ್ನು ಕತ್ತರಿಸಲಾಗುತ್ತದೆ. ಇದು ಭೂಕುಸಿತಕ್ಕೆ ಅಪಾಯವನ್ನು ತಂದೊಡ್ಡುತ್ತಿದೆ. ಕೇರಳದಲ್ಲಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಸುರಿಯುತ್ತದೆ. ಮಣ್ಣು ಸಂಪೂರ್ಣವಾಗಿ ನೀರಿನಿಂದ ತುಂಬಿ ಹೆಚ್ಚು ಭಾರವಾಗುತ್ತದೆ. ಇದು ಬೆಟ್ಟಗಳನ್ನು ಕುಸಿಯುವಂತೆ ಮಾಡುತ್ತದೆ. 2024ರ ವಯನಾಡು ಭೂಕುಸಿತಕ್ಕೆ 140 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಬಿದ್ದಿದ್ದೇ ಕಾರಣ ಎನ್ನಲಾಗ್ತಿದೆ. ವಯನಾಡಿನಲ್ಲಿ 1950ರ ದಶಕದಲ್ಲಿ 85% ಅರಣ್ಯವಿದ್ದದ್ದು 2018ರೊಳಗೆ 62% ಕಡಿಮೆಯಾಗಿದೆ. ಬದಲಿಗೆ ತೋಟಗಳು 1800ರಷ್ಟು ಹೆಚ್ಚಾಗಿವೆ. ಮರಗಳು ಮಣ್ಣನ್ನು ಬೇರೂರಿಸಿ ಹಿಡಿದಿಟ್ಟಿರುತ್ತವೆ. ಅವು ಕಡಿಮೆಯಾದರೆ ಮಣ್ಣು ಸುಲಭವಾಗಿ ಕುಸಿಯುತ್ತವೆ. ಜೊತೆಗೆ ಬೆಟ್ಟ ಕತ್ತರಿಸುವುದು, ಖನಿಜ ತೆಗೆಯುವುದು ಮತ್ತು ಅನಿಯಂತ್ರಿತ ಕಟ್ಟಡಗಳು ಭೂ ವಿನ್ಯಾಸವನ್ನು ದುರ್ಬಲಗೊಳಿಸುತ್ತವೆ. ರಸ್ತೆ ಕಟ್ಟುವುದು ಮತ್ತು ತೋಟಗಳು ಭೂಕುಸಿತಕ್ಕೆ 50ರಿಂದ 73% ಕಾರಣವಾಗುತ್ತವೆ ಎಂದು ಅಧ್ಯಯನಗಳು ಹೇಳುತ್ತವೆ. ಇದು ಕೇರಳದಲ್ಲಿ ಮಾತ್ರವಲ್ಲ, ಇಡೀ ವೆಸ್ಟರ್ನ್ ಘಾಟ್ಸ್ ಪ್ರದೇಶದಲ್ಲಿ ಇಡುಕ್ಕಿ, ಕೊಟ್ಟಾಯಂ ಸೇರಿದಂತೆ ಹಲವೆಡೆ ಸಾಮಾನ್ಯವಾಗಿದೆ. ರೆಸಾರ್ಟ್ ಲಾಭಕ್ಕೆ ಜೋತು ಬಿದ್ದ ಅಲ್ಲಿನ ಉದ್ಯಮಿಗಳು ನಿಧಾನಕ್ಕೆ ಇಡೀ ಕೇರಳವನ್ನೇ ಪರೋಕ್ಷವಾಗಿ ಆಪೋಷಣ ತೆಗೆದುಕೊಳ್ಳುತ್ತಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ.